ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಭಗವಂತನ ಈ ಸೃಷ್ಟಿಯಲ್ಲಿ ಅಡಕವಾಗಿರುವಂತಹ ಅನೇಕ ವಿಚಾರಗಳನ್ನು ಹಿಂದಿನ ಮುಕ್ತಕಗಳಲ್ಲಿ ಡಿ ವಿಜಿಯವರು ಅತಿ ಸುಂದರವಾಗಿ ವಿಶ್ಲೇಷಣಾತ್ಮಕವಾಗಿ ಹೇಳಿದ್ದಾರೆ. ಈ ಒಂದು ಕಗ್ಗದಲ್ಲೂ ಕೂಡ ಆ ಸೃಷ್ಟಿಯ ರಹಸ್ಯವನ್ನು ಭೇದಿಸುವಂತಹ ವಿಚಾರವನ್ನು ಹೇಳುವಂತಹ ಪ್ರಯತ್ನವನ್ನು ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಸೃಷ್ಟಿ ಅಗಾಧ, ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ತಿಳಿಯುವಂತಹ ಯೋಗ್ಯತೆ ಆಗಲಿ ಅಥವಾ ಸ್ಪಷ್ಟತೆ ಆಗಲಿ ನಮ್ಮಲ್ಲಿ ಅಂದರೆ ಹುಲು ಮಾನವರಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಮನುಷ್ಯನ ವಿವೇಚನಾ ಶಕ್ತಿ ಮತ್ತು ಮನುಷ್ಯನ ಅಗಾಧತೆಯ ಪರಿಪೂರ್ಣ ವಿಶ್ಲೇಷಣೆ ಆಗೋದು ಅವನ ಸೃಷ್ಟಿಯನ್ನು ಅರ್ಥಾಗ ಮಾತ್ರ ಅಂತ ಅನಿಸುತ್ತೆ. ಈ ಒಂದು ಸುಂದರವಾದಂತಹ ಮುಕ್ತಕದಲ್ಲಿ ಡಿ ವಿಜಿಯವರು ಒಂದು ರೀತಿಯಾದಂತಹ ಪ್ರಶ್ನೆಯನ್ನೇ ಕೇಳ್ತಾರೆ. ಆ ಪ್ರಶ್ನೆ ಇಲ್ಲಿ ಪ್ರಶ್ನಾರ್ಥಕವಾಗಿ ಅಲ್ಲದೆ ಇಲ್ಲಿ ಒಂದು ವಿದ್ಯಾರ್ಥಕವಾಗಿ ಗೋಚರಿಸುತ್ತೆ. ಅದೇನಪ್ಪ ಅಂತಂದರೆ ಕ್ಲಿಷ್ಟವಿ ಬ್ರಹ್ಮಕೃತಿ ಅಂತ ಹೇಳ್ತಾರೆ. ಈ ವಿದ್ಯಾರ್ಥಕವಾದಂತಹ ಸಾಲನ್ನು ನೋಡಿದ್ರೆ ಡಿ ವಿಜಿಯವರಿಗೆ ಇನ್ನಿತರ ಮಹಾಮಹಿಮರಂತೆ, ವಿಜ್ಞಾನಿಗಳು, ಜಿಜ್ಞಾಸಿಗಳಂತೆ ಅವರಿಗೂ ಕೂಡ ಈ ಸೃಷ್ಟಿ ಆದದ್ದಕ್ಕೆ ಕಾರಣ ಏನಿರಬಹುದು ಎಂಬಂತಹ ಪ್ರಶ್ನೆ ಅವರನ್ನು ಕೂಡ ಕಾಡಿತ್ತು ಅಂತ ಅನ್ಸುತ್ತೆ. ಈ ಕಗ್ಗ 26 ಹೀಗಿದೆ. ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಭೀಭತ್ಸ ಘೋರಂಗಳಿನ್ನೊಂದು ಕಡೆ, ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ ಮಂಕುತಿಮ್ಮ. ಈ ಸೃಷ್ಟಿಯ ಆಶಯದಲ್ಲಿ ಅದೇನೋ ಅಸ್ಪಷ್ಟತೆ ಇದೆ. ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಅಂತಾರಲ್ವಾ. ಈ ಸೃಷ್ಟಿಯ ಆಶಯದಲ್ಲಿ ಅದೇನೋ ಒಂದು ಅಸ್ಪಷ್ಟತೆ ಇದೆ, ಅದೇನೋ ಒಂದು ತರನಾದಂತಹ ತೊಡಕು ಇಲ್ಲಿ ಕಾಣ್ತಾ ಇದೆ. ಅಂದರೆ ಅರ್ಥವಾಗೋದಕ್ಕೆ ಅದು ಆಗದೇ ಇರುವಂತಹ ವಿಚಾರವಾಗಿದೆ. ಒಂದು ಕಡೆ ನಮಗೆ ಇಷ್ಟವಾದಂತಹ, ಪ್ರೀತಿ ಪಾತ್ರವಾದಂತಹ, ಮೋಹಕವಾದಂತಹ, ದಿವ್ಯವಾದಂತಹ ಸ್ವಭಾವಗಳು, ಗುಣಗಳು ಒಂದು ಕಡೆ ಇದ್ದರೆ, ಕ್ಲಿಷ್ಟವಾದಂತಹ, ಭಯಂಕರವಾದಂತಹ ಅಂದರೆ ಬೀಭತ್ಸವಾದಂತಹ, ಘೋರವಾದಂತಹ ಗುಣಗಳು ಅಥವಾ ಸ್ವಭಾವಗಳು ಇನ್ನೊಂದು ಕಡೆ ಇದೆ. ಈ ಮನುಷ್ಯನಲ್ಲಿ ಇರ್ತಕ್ಕಂತಹ ಒಂದು ಅರಿಷಡ್ ವರ್ಗಗಳಲ್ಲಿ ಇದನ್ನು ಕೂಡ ಸೇರಿಸ್ಬೋದೇನೋ ಅಂತ ಅನಿಸುತ್ತೆ. ಅಂದರೆ ಅರಿಷಡ್ ವರ್ಗಗಳಲ್ಲಿ ಇರುವಂತಹ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರಗಳನ್ನು ಇಲ್ಲಿ ಎಳೆಯಾಗಿ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕೊನೆಯಲ್ಲಿ ಆ ಎಪಿಗ್ರಾಮ್ಯಾಟಿಕ್ ಸೆಂಟೆನ್ಸಲ್ಲಿ ಹೇಳ್ತಾರೆ ನೋಡಿ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ. ಅಂದರೆ ಒಂದು ನಿರ್ಧಾರಕ್ಕೆ ಬಂದಂತೆ ಇದೆ. ಅದೇನಪ್ಪ ಅದು ಅಂತಂದರೆ, ಕ್ಲಿಷ್ಟವಿದು, ಈ ಬ್ರಹ್ಮನ ಜಗತ್ತಿನ ಸೃಷ್ಟಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕ್ಲಿಷ್ಟ ಅಂತ ಹೇಳೋದಿದೆ. ಇಲ್ಲಿ ನಾವು ಅಂದ್ಕೊಂಡಿರೋ ಹಾಗೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ನಮ್ಮ ಊಹೆಗೂ ನಿಟುಕದ, ಎಲ್ಲೆಗೂ ಮೀರಿದ ಒಂದು ಅಗಾಧವಾದಂತಹ ಶಕ್ತಿ ಈ ಸೃಷ್ಟಿಯನ್ನು ರಚಿಸಿ, ಸೃಷ್ಟಿಸಿ, ನಡೆಸ್ತಾ ಇದೆ, ಆಡಿಸ್ತಾ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಜಗತ್ತಿನ ಅಥವಾ ಸೃಷ್ಟಿಯ ವಿಶ್ಲೇಷಣೆ ಇದಕ್ಕಿಂತ ಸುಂದರವಾಗಿ ಯಾರೂ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅಬ್ಬಾ, ಎಂತಹ ಸುಂದರವಾದಂತಹ ಸೃಷ್ಟಿಯ ವಿಶ್ಲೇಷಣೆ ಇದು. ಕಗ್ಗ 9ರಲ್ಲಿ ಇದೇ ತರನಾದಂತಹ ವಿಶೇಷ ಆಸಕ್ತಿದಾಯಕ ವಿಷಯವನ್ನು ನಾನು ಹೇಳಿದ್ದೆ. ಏನು ಭೈರವ ಲೀಲೆ ಈ ವಿಶ್ವಭ್ರಮಣೆ, ಏನು ಭೂತ ಗ್ರಾಮ ನರ್ತನೋನ್ಮಾದ, ಏನಗ್ನಿ ಗೋಳಗಳು, ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಅಂತ ಜ್ಞಾಪಕ ಇದೆ ಅಂತ ಅನ್ಸುತ್ತೆ ನೋಡಿ. ಅಲ್ಲೂ ಕೂಡ ಏನು ವಿಸ್ಮಯ ಈ ಸೃಷ್ಟಿ ಅಂತ ಕೇಳಿದ್ದೇ ಇದೆ. ಎಷ್ಟು ಸುಂದರವಾದಂತಹ ಮಾತದು ಅಲ್ವಾ. ಮಹಾಮಹಿಮರು, ವಿಜ್ಞಾನಿಗಳು, ಜಿಜ್ಞಾಸಿಗಳು, ಪಂಡಿತರು, ಅವ್ರಿಗೆ ಹುಟ್ಟಿದಂತಹ ಪ್ರಶ್ನೆ ಇಲ್ಲಿ ಡಿ ವಿಜಿಯವ್ರಿಗೂ ಹುಟ್ಟಿದೆ ಅಂತ ಹೇಳ್ಬೋದು. ಈ ಪ್ರಶ್ನೆಗಳಿಗೆ ವೈಜ್ಞಾನಿಕ ಪರಿಭಾಷೆಗಳೇ ಬೇರೆ ಆದರೆ ವೇದಾನ್ವಯ ವಿಶ್ಲೇಷಣೆಯೇ ಬೇರೆ. ಯಾವುದೋ ಅಗೋಚರ, ಅವ್ಯಕ್ತ, ಅಗಮ್ಯ ಶಕ್ತಿಯಿಂದ ರಚಿತವಾಗಿರುವಂತಹ ಈ ಜಗತ್ತು, ಅದರ ಹಿಂದಿನ ರಹಸ್ಯಗಳನ್ನು ತಿಳಿಯೋಕೋದ್ರೆ ಅದೆಲ್ಲದರ ಪರಿಚಯ ಹಾಗೂ ಪ್ರಶ್ನೆಗಳೇ ವರ್ಣನಾತೀತ, ವಿವೇಚನಾತೀತ ಅಂತ ಅನಿಸ್ಬಿಡುತ್ತೆ. ಹೆಚ್ಚು ಪ್ರಶ್ನೆಗಳನ್ನು ಮಾಡಿದ್ರೆ ಈ ಸೃಷ್ಟಿಯು ಪರಮಾತ್ಮನ ಲೀಲೆ ಅಂತ ಹೇಳ್ತಾರೆ ಬಲ್ಲವರು.
ಎಂಥ ಸುಂದರವಾದಂತಹ ಕಾರಣವನ್ನ ಕೊಡ್ತಾರೆ ನೋಡಿ. ನಾನು ಹಿಂದೆ ಒಂದ್ಸತಿ ಹೇಳಿದ್ದೆ, ಭಗವಂತನ ಕಾರ್ಯ ನಮಗೆ ಲೀಲೆ ಅಂತ ಹೇಳಿ. ಈ ಭಗವಂತನ ಕೆಲಸ ಸೃಷ್ಟಿ ಮಾಡೋದೇ ಆಗಿದ್ರೆ ಏಕತರನಾದಂತಹ ಏಕಮುಖವಾದಂತಹ ಸೃಷ್ಟಿ ಯಾಕಾಗ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಡುತ್ತೆ. ಇದನ್ನು ರಚಿಸಲು ಒಂದು ಮಹತ್ತರ ಕಾರಣವಾದ್ರೂ ಇರಬೇಕಲ್ವಾ ಆ ಸೃಷ್ಟಿಕರ್ತನಿಗೆ ಅಂತ ಅನ್ನಿಸದೇ ಇರೋಲ್ಲ. ಆದರೆ ಆ ಕಾರಣ ಏನು ಅನ್ನೋದೇ ಒಂದು ಅಸ್ಪಷ್ಟ ಮತ್ತೆ ಕ್ಲಿಷ್ಟ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಜಗತ್ತಿನಲ್ಲಿ ನಗು ಇದೆ, ಅಳುವಿದೆ, ಸುಖ ಇದೆ, ದುಃಖ ಇದೆ, ನೋವಿದೆ, ನಲಿವಿದೆ, ಆಕ್ರೋಶವಿದೆ, ವಿನಮ್ರತೆ ಇದೆ, ಸುಕೃತವಿದೆ, ಕುಕೃತವಿದೆ, ಸಾಕಾಗುವಷ್ಟು ಮನಸ್ಸಿನ ನೋವು ನಲುವಿನ ಉದ್ಗಾರವಿದೆ, ಒಂದೊಂದು ವಿಷಯದಲ್ಲೂ ಕೂಡ ಮೋಹಕ ದಿವ್ಯ ಗುಣಗಳಿವೆ, ಹಾಗೆ ಕ್ಲಿಷ್ಟ ಭೀಭತ್ಸ ಘೋರಗಳಿದೆ ಅಂತಾರಲ್ವಾ DVಜಿಯವರು. ಇಂತಹ ಕ್ಲಿಷ್ಟ ಅರ್ಥಕ್ಕೆ ಎಟುಕದ ಈ ಸೃಷ್ಟಿಯ ಕರ್ತೃವನ್ನ ನಂಬೋಣ, ಒಪ್ಪೋಣ, ವಂದಿಸೋಣ, ಕೃತಜ್ಞತೆ ಸಲ್ಲಿಸೋಣ. ಕೆಟ್ಟದ್ದು ಅನಿವಾರ್ಯವಾದಾಗ ಅದನ್ನು ವಿಧಿಯ ಲೀಲೆ, ನಮಗೆ ಬಂದಂತಹ ಒಂದು ವಿಧಿತ ಅಂತ ಅನ್ಕೊಂಡು ಅದನ್ನು ಅನುಭವಿಸೋಣ. ಸಾಧ್ಯವಾದರೆ ನಿವಾರಿಸೋಣ. ಮನುಷ್ಯನ ಪ್ರಯತ್ನವನ್ನ ಸುಮುಖವಾಗಿ ಮುಂದುವರಿಸ್ತಾ ಹೋಗೋಣ. ಇಲ್ಲಿ ಪುರುಷ ಸೂಕ್ತದ ಅತಿ ಸುಂದರವಾದಂತಹ ಸೃಷ್ಟಿಯ ಮೂಲವನ್ನ ವಿವರಿಸುವಂತಹ ಪ್ರಯತ್ನ ಅಲ್ಲಿ ಪುರುಷ ಸೂಕ್ತದಲ್ಲಿ ಆಗಿದೆ. ನಿಮಗೆ ಆ ಒಂದು ಪುರುಷ ಸೂಕ್ತದ ಆ ಶ್ಲೋಕಗಳನ್ನು ಹೇಳೋ ಪ್ರಯತ್ನ ಮಾಡ್ತೇನೆ. ಓಂ ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯದಿಷ್ಟದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತ ತತ್ವೇಶಾನಃ ಯದನ್ನೇನಾತಿರೋಹತಿ. ಇಲ್ಲಿ ಎಷ್ಟು ಸುಂದರವಾಗಿ ಆ ಭಗವಂತನ ಒಂದು ಇರುವಿಕೆ, ಅವನ ಒಂದು ಸೌಷ್ಠವ, ಹಾಗೆ ಹೇಗೆ ದುಃಖ ಸುಖ ಅನ್ನುವಂಥದ್ದು ಈ ಜಗತ್ತಿನ ಒಂದು ಕಾರಣೀಭೂತವಾದಂತಹ ಒಂದು ಅನಿವಾರ್ಯತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಶಂಕರ ಭಗವತ್ಪಾದರು ಕೂಡ ಅವರ ಅದ್ವೈತ ಸಿದ್ಧಾಂತದಲ್ಲಿ ಹೇಳದಿದೆ ಅಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮವೈನಾಪರಃ. ಇಲ್ಲಿ ಬ್ರಹ್ಮವೇ ಸತ್ಯ, ಜಗತ್ತು ಮಿಥ್ಯ, ಜೀವವು ಬ್ರಹ್ಮವಲ್ಲದೆ ಬೇರೆ ಏನು ಕೂಡ ಅಲ್ಲ, ಅಹಂ ಬ್ರಹ್ಮ ಅಸ್ಮಿ ಅಂತ ಹೇಳೋದಿದೆ. ಶಂಕರ ಭಗವತ್ಪಾದರು ಬರೆದಿರುವಂತಹ ವಿವೇಕ ಚೂಡಾಮಣಿಯಲ್ಲಿ ಬರುವಂತಹ ಪಂಚಕೋಶಗಳು ಈ ಜಗತ್ತಿನ ಮೂಲ ಸೃಷ್ಟಿಗೆ ಕಾರಣ ಅಂತ ಕೂಡ ಹೇಳ್ತಾರೆ. ಅನ್ನಕೋಶ, ಪ್ರಾಣಕೋಶ, ಮನೋಮಯ ಕೋಶ, ವಿಜ್ಞಾನ ಕೋಶ, ಆನಂದಮಯ ಕೋಶ. ನೋಡಿ, ಎಂತಹ ಅದ್ಭುತವಾದಂತಹ ಪರಿಕಲ್ಪನೆ ನಮ್ಮ ಶಾಸ್ತ್ರಗಳಲ್ಲಿ, ವೇದಾನ್ವಯಗಳಲ್ಲಿ ಇದೆ ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ಅಂತ್ಯದಲ್ಲಿ ನಮ್ಮ ಮುಂದೆ ಬಂದು ಕಾಡುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸೃಷ್ಟಿಯ ಮೂಲ, ಈ ಸೃಷ್ಟಿಕರ್ತನ ಒಂದು ಇರುವಿಕೆ ಅತ್ಯಂತ ರಹಸ್ಯ, ಅಭೇದ್ಯ ಮತ್ತೆ ಅವ್ಯಕ್ತ ಅಂತ ಹೇಳ್ಬೋದು. ಸೃಷ್ಟಿಯಾಶಯವದೇನ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟ ಮೋಹಕ ದಿವ್ಯ ಗುಣಗಳೊಂದು ಕಡೆ, ಕಷ್ಟ ಭೀಭತ್ಸ ಘೋರಂಗಳಿನ್ನೊಂದು ಕಡೆ, ಕ್ಲಿಷ್ಟವಿ ಬ್ರಹ್ಮಕೃತಿ ಮಂಕುತಿಮ್ಮ ಅಂತ ಹೇಳ್ತಾರಲ್ವಾ. ಮತ್ತೊಂದು ಕಾಗದೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.